ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಬೀಳುತ್ತಾ? ಬೆಂಗಳೂರಿನಲ್ಲಿ ಪೊಲೀಸರಿಂದ ಹೊಸ ಅಸ್ತ್ರ ಸಿದ್ಧವಾಗ್ತಾ ಇದೆ. ನಗರದಲ್ಲಿ ನಿರ್ಮಾಣವಾಗುವ ಕಟ್ಟಡಗಳ ಮೇಲೆ ನಿಗಾ ಇಡೋದಕ್ಕೆ, ಕಟ್ಟಡಗಳಿಗೆ ಎನ್ಒಸಿ ನೀಡೋದಕ್ಕೆ ಪೊಲೀಸರ ಅನುಮತಿ ಬೇಕು. ಬಿಬಿಎಂಪಿ ಎನ್ಸಿಪಿ ನೀಡುವ ಮುನ್ನ ಪೊಲೀಸರ ಅನುಮತಿ ಬೇಕಾಗುತ್ತೆ. ಬಿಬಿಎಂಪಿಗೆ ಪತ್ರ ಬರೆಯೋದಕ್ಕೆ ಈಗ ಕಮಿಷನರ್ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಈಗ ಇಂಥದ್ದೊಂದು ನಿಯಮದಿಂದ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಏನಾದರೂ ಪರಿಹಾರ ಆಗಬಹುದಾ? ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ಸುತ್ತೆ? ಖಂಡಿತವಾಗಿ ವಿಜಯ್, ಏನು ಈಗ ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಟ್ರಾಫಿಕ್ ಆಗಿ ಬೇಸತ್ತಿರುವಂತಹ ಜನಸಾಮಾನ್ಯರ ನೋವನ್ನ ಆಲಿಸಿದಂತ ಪೊಲೀಸರು ಎಲ್ಲ ಒಂದ್ ಕಡೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಅಥವಾ ಬಹುಮಹಡಿ ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಕಾರಣಕ್ಕಾಗಿ ಸಾಕಷ್ಟು ಜನ ರಸ್ತೆಗಳಲ್ಲಿ ವಾಹನಗಳನ್ನ ನಿಲ್ಲಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂತಹ ಒಂದು ಕಾರಣವನ್ನ ನೀಡಿರುವಂತಹದ್ದು. ಬಹುಮುಖ್ಯವಾಗಿ ವೈಟ್ ಫೀಲ್ಡ್ ಮತ್ತೆ ಮಾರತಹಳ್ಳಿ ಈ ದೊಡ್ಡ ದೊಡ್ಡ ಕಮರ್ಷಿಯಲ್ ಇರುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಬಿಲ್ಡಿಂಗ್ಗಳಲ್ಲಿ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಇದಕ್ಕೆ ಕಾರಣ ಅಂತ ಹೇಳಿ, ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋದೇ ಟ್ರಾಫಿಕ್ಗೆ ಜಾಮ್ಗೆ ಕಾರಣ ಅಂತ ಹೇಳಿ ಈಗ ಸದ್ಯಕ್ಕೆ ಪೊಲೀಸರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು. ಈಗ ಏನು ಈ ಒಂದು ಮಾದರಿಯಾಗಿ ಈಗಾಗಲೇ ಮಾಲ್ ಆಫ್ ಏಷ್ಯಾ ಒಂದು ಏನು ಉಲ್ಲಂಘನೆ ಮಾಡಿತ್ತು ರೂಲ್ಸ್ ಅನ್ನ, ಈ ರೂಲ್ಸ್ ಅನ್ನ ನೋಡೋದಾದ್ರೆ ಎಲ್ಲೊಂದ್ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಇಲ್ಲ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಈ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಮಾಲ್ ಆಫ್ ಏಷ್ಯಾ ಮುಂದೆಗಡೆ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಮಾರ್ಗಗಳನ್ನ ಬಳಸೋದಾಗ್ಲಿ, ಮಾಲ್ ಆಫ್ ಏಷ್ಯಾ ಒಳಗಡೆ ಹೋಗೋದಕ್ಕೆ, ಜೊತೆಗೆ ಅಲ್ಲಿ ಸರಿಯಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಂಬಂಧಪಟ್ಟಂತ ಬಿಬಿಎಂಪಿ, BWSSB ಜೊತೆಗೆ ಟ್ರಾಫಿಕ್ ಪೊಲೀಸರು ಸಹ ಒಂದು ನೋಟಿಸ್ ಅನ್ನು ನೀಡಿರುವಂತಹದ್ದು. ಸರಿಯಾದ ಸಮರ್ಪಕವಾದ ವ್ಯವಸ್ಥೆಯನ್ನ ನೀವು ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಮತ್ತೆ ಇನ್ನು ಮುಂದೆ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತಹದ್ದು. ಅದೇ ನಿಟ್ಟಿನಲ್ಲಿ ಬೆಂಗಳೂರಿನ ಬಹುತೇಕ ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣಕ್ಕೆ ರಸ್ತೆಯ ಮಧ್ಯದಲ್ಲಿ ಅಥವಾ ರಸ್ತೆಯ ಪಕ್ಕದಲ್ಲೇ ಒಂದು ವಾಹನಗಳನ್ನು ನಿಲ್ಲಿಸಿ ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇದ್ದಾರೆ ಕಟ್ಟಡದ ಮಾಲೀಕರು ಅಂತ ಹೇಳಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲೊಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳಿಗೆ ಅಥವಾ ಬಿಬಿಎಂಪಿಗೆ ಪೊಲೀಸ್ ಕಮಿಷನರಿಗೆ ಒಂದು ಪತ್ರವನ್ನ ಬರೀಲಿಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಬಹುಮಹಡಿ ಕಟ್ಟಡ ಜೊತೆಗೆ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಕಟ್ಟಬೇಕಾದ್ರೆ ಬಿಬಿಎಂಪಿ, BWSSB, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಫೈರ್ನವರ ಒಂದು NOC ಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಪೊಲೀಸರ ಒಂದು NOC ಕೂಡ ಬೇಕಾಗತ್ತೆ. ಯಾಕೆಂತಂದ್ರೆ ಅಲ್ಲಿ ಸರಿಯಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ ಇಲ್ವಾ, ಅಥವಾ ಎಷ್ಟು ದೊಡ್ಡ ಬಿಲ್ಡಿಂಗ್ಗೆ ಎಷ್ಟು ವಾಹನಗಳನ್ನು ನಿಲ್ಲಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಎಲ್ಲವನ್ನು ಕೂಡ ಪೊಲೀಸರು ಖುದ್ದು ಹೋಗಿ ಪರಿಶೀಲನೆ ಮಾಡಿ ಅದನ್ನ NOC ಕೊಡ್ತಾರೆ. ಈ ರೀತಿಯಾದಂತಹ NOC ಕೊಟ್ರೆ ಮಾತ್ರ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರ್ಮಿಷನ್ ಸಿಗುತ್ತೆ. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.